ಆ ಲೆಜೆಂಡ್ ಪೆಂಗ್ವಿನ್. ನೀವು ಎಲ್ಲ ಕಡೆ ಈಗ ವೈರಲ್ ಆಗ್ತಿರೋ ಪೆಂಗ್ವಿನ್ ಸ್ಟೋರಿ ಬಗ್ಗೆ ನೀವು ಕೇಳೇ ಇರ್ತೀರಾ, ನೋಡು ಇರ್ತೀರಾ. ಆದರೆ ಅದು ರಿಯಲ್ ಸ್ಟೋರಿ ಏನು ಅಂತ ಹೇಳ್ತೀನಿ ಕೇಳಿ. ಬ್ರೋ, ಈ ಪೆಂಗ್ವಿನ್ದು ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು 2007. ಹಿಂಗೆ ಒಬ್ರು ಡಾಕ್ಯುಮೆಂಟ್ರಿ ಮಾಡಬೇಕು ಅಂದ್ಬಿಟ್ಟು ಅಂಟಾರ್ಟಿಕಾಗೆ ಹೋಗಿರ್ತಾರೆ. ಅವಾಗ ಅವ್ರ ಕಣ್ಣು ಕಾಣಿದ್ದು ಒಂದು ಪೆಂಗ್ವಿನ್ ಗುಂಪು ಇರ್ತದೆ. ಆ ಗುಂಪಲ್ಲಿ ಎಲ್ಲ ಪೆಂಗ್ವಿನ್ಗಳು ಫುಡ್ ಸಿಗ್ತದೆ, ವಾಟರ್ ಸಿಗ್ತದೆ ಅಂದ್ಬಿಟ್ಟು ಒಂದ್ ಕಡೆ ಹೋಯ್ತವೆ. ಆದ್ರೆ ಅದೇ ಪೆಂಗ್ವಿನ್ಗಳಲ್ಲಿ ಒಂದು ಪೆಂಗ್ವಿನ್ ಮಾತ್ರ ಅಲ್ಲೇ ನಿಂತ್ಕೊಂಡ್ಬಿಡ್ತದೆ. ನಿಂತ್ಕೊಂಡು ಅಲ್ಲೇ ಒಂದ್ ಸ್ವಲ್ಪ 70 ಕಿಲೋಮೀಟರ್ ದೂರದಲ್ಲಿ ಒಂದು ಮೌಂಟೇನ್ ಕಾಣ್ತದೆ. ಆ ಮೌಂಟೇನ್ ಹತ್ರ ಹೋಯ್ತದೆ. ಆದ್ರೆ ಅದು ಗೊತ್ತಿತ್ತು ಅಲ್ಲಿ ಫುಡ್ ಸಿಗಲ್ಲ, ವಾಟರ್ ಸಿಗಲ್ಲ ಅಂತ. ಆದ್ರೂ ಅದೇ ಸೈಡ್ ಹೋಯ್ತದೆ. ಹೋದಾಗ ಮಾತ್ರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ, ಅದು ಅದ್ರದ್ದು ಓನ್ ಡಿಸಿಷನ್ ಅಲ್ಲಿ ಅಲ್ಲಿಗೆ ಹೋಯ್ತದೆ ಮೌಂಟೇನ್. ಇದ್ರಲ್ಲಿ ನಮ್ ಯೂತ್ಸ್ ಒಬ್ಬೊಬ್ರಿಗೆ ಮೋಟಿವೇಶನ್ ಸಿಕ್ಕೈತೆ, ಇನ್ನೊಬ್ರೊಬ್ರು ಅವ್ರದೇ ಸೆಲ್ಫ್ ಸ್ಪೀಚ್ ಅಲ್ಲಿ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರೆ ನನಗಿದ್ರಲ್ಲಿ ಏನ್ ಅರ್ಥ ಆಯ್ತು ಅಂದ್ರೆ, ನಾವು ನಮ್ ಕಂಫರ್ಟ್ ಝೋನ್ ಬಿಟ್ಟು ನಾವು ನಮ್ ಗುರಿ ಬಗ್ಗೆ ಗಮನ ಕೊಡ್ಬೇಕು. ಮತ್ತೆ ನಾವ್ ಏನ್ ಮಾಡ್ಬೇಕು, ನಮ್ಗೆ ಅದ್ರ ಮೇಲೆ ಮಾತ್ರ ಫೋಕಸ್ ಇರಬೇಕು. ಇದು ನನ್ಗೆ ಈ ಸ್ಟೋರಿಲಿ ನನಗೆ ಅನ್ಸಿದ್ದು. ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದು ಪೆಂಗ್ವಿನ್ದು ರಿಯಲ್ ಸ್ಟೋರಿ ಅಂತ ನಾನು ಅನ್ಕೊಂಡಿದ್ದೀನಿ.